ಅತ್ತ ಎಲ್ಲ ಬರೀ 5 ಬಸ್ಸೂ ಇಲ್ಲ 4 ಬಸ್ ಹತ್ತದ ಅಷ್ಟ್ರದಾಗ ಗುದ್ದಾಡ್ಕೊಂಡು ಹೋಗ್ಬೇಕು ನಾವು. ವೆಂಕಟಾಪುರ ಸಣ್ಣೂರು ಇದ್ರೆ ಅಲ್ಲಿಂದ ನಾವು 30 ಜನ ವಿದ್ಯಾರ್ಥಿಗಳು ಬರ್ತೇವೆ ನಾವು. 1 ಕಿಲೋಮೀಟ್ರ್ ಅಲ್ಲ 2 ಕಿಲೋಮೀಟ್ರ್ ಆಕೈತ್ರಿ ಇದು. ಹೇಳಿ ಹಾಂ ಬಿಡ್ತೀವಿ ಬರ್ರಿ ಸರಿ ಮಾಡೋದು ಬರ್ರಿ ಎಲ್ಲ ಸರಿ ಸರಿ ಏನು ಮಾಡ್ತೀರಿ ಲೆಟ್ರ್ ಬರ್ದು ಕೊಟ್ಟು ಕಳಿಸ್ರಿ ಅವರು. ಎಲ್ಲಿದೆ ತುಂಬ್ಕೊಂಡು ಬರ್ತಿದ್ದೆ 5 ಊರು ಜನ ರೀ ಇಲ್ಲಿ ಬರ್ಬೇಕಾರೆ 6ನೇ ಊರು ಸರ್ ಅದು ಜನ ಹಿಂಗಾಗಿದ್ದಾರೆ ರಶ್ ಆಗ್ತದೆ ಸರ್. ಒಂದು ಬಸ್ಸಿನ ಮಂದಿ ಹೋಗ್ತು ಒಟ್ಟು ಗಾಡಿ ನಡ್ಕೊಂಡು ಹೋಗ್ರಿ ಈಗ ಸರಿ ಇಲ್ಲ ಹಿಂಗೆ ಓಕೆ ಐದು ಊರಿದ್ರೆ 5 ಊರಿಗೆ ಅಲ್ಲಿ ವಿದ್ಯಾರ್ಥಿಗಳು ಭಾಳ ಜನ ಬರ್ತಾರೆ. ಸಪ್ಪಾಡ್ಲ, ಉಗುಳಾಪುರ, ಸಾಲಾಪುರ, ವೆಂಕಟಾಪುರ, ಲಾಸ್ಟ್ ಏನು ಲೋಕಾಪುರಕ್ಕೆ ಸ್ಟಾಪ್ ಐತಿ. ಸ್ಟಾಪ್ ಇದ್ರೆ ಎಷ್ಟು ಬಸ್ ಬಿಡ್ಬೇಕು ನಮ್ಗೆ? ಒಂದು 100 ಜನ ಹೋಗಿ ಒಂದು ಬಸ್ಸಿಗೆ 200 ಗಂಟ್ಲೆ ಮಂದಿ ಹೋದ್ರೆ ಮುಂಜಾನೆ ಒಂದು ಬಸ್ 6 ಬಸ್ ಒಂದಕ್ಕೈತಿ. ಅದಾದ್ಮೇಲೆ 8 ಬಸ್ ಇದು 9 ಹೋಗೈತಿ. ಅದೇನೋ ಇರಲಿ ನಮ್ಮಂಥ ವಿದ್ಯಾರ್ಥಿಗಳು ಮಾತು ಸರ್ ಅಮ್ರಕ ಬರ್ತಾರೆ ಅವರು 6 ಬಸ್ ಒಂದಕ್ಕೈತಿ. ಅದಾದ್ಮೇಲೆ ಇದು 8 ಬಸ್ 9ಕ್ಕೆ ಬರ್ತೈತಿ. ನಮ್ಮೂರಿಗೆ ವೆಂಕಟಾಪುರ ಸಣ್ಣ ಊರಿದ್ದ ಆದ್ರೂ ಅಲ್ಲಿ 9ಕ್ಕೆ ಬರುತ್ತೆ. 9ಕ್ಕೆ ಬಂದು ಲಾಸ್ಟಲ್ಲಿ 12 ಗಂಟೆಗೆ ಆದ ಲೋಕಾಪುರಕ್ಕೆ ಹೋಗ್ಬೇಕು. ಅದು 1 ಗಂಟೆ ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಇನ್ನೊಂದು 12 ಗಂಟೆಗೆ ನಮ್ಮ ಊರಿಗೆ ಬರಲ್ಲ. ಅದ್ರ ಕ್ರಾಸಿನಿಂದ ಹೋಗ್ತೈತಿ. ಅತ್ತ ಎಲ್ಲ ಬರೀ 5 ಬಸ್ಸೂ ಇಲ್ಲ 4 ಬಸ್ ಹತ್ತದ ಅಷ್ಟ್ರದಾಗ ಗುದ್ದಾಡ್ಕೊಂಡು ಹೋಗ್ಬೇಕು ನಾವು. ಮತ್ತು ವೆಂಕಟಾಪುರ ನಮ್ದೊಂದು ಸಣ್ಣ ಊರು ಐತಲ್ಲಿ. ವೆಂಕಟಾಪುರ ಸಣ್ಣೂರು ಇದ್ರೆ ಅಲ್ಲಿಂದ ನಾವು 30 ಜನ ವಿದ್ಯಾರ್ಥಿಗಳು ಬರ್ತೇವೆ ನಾವು. 1 ಕಿಲೋಮೀಟ್ರ್ ಅಲ್ಲ 2 ಕಿಲೋಮೀಟ್ರ್ ಆಕೈತ್ರಿ ಇದು. ಅಂದ್ರೆ 30 ಜನ ವಿದ್ಯಾರ್ಥಿಗಳು ಬಂದ್ರೆ ಅಲ್ಲಿ ಒಳಗೆ ಒಂದು ಬಸ್ ಬರಲ್ಲ. ಒಂದು ಬಸ್ ಅದು ಬೆಳಿಗ್ಗೆ ಬಸ್ ಒಂದೇ ಬರುತ್ತೆ. ಆ ಬಸ್ಸಿಗೆ ಬರ್ಬೇಕು. ಉಳ್ಕೆದ ಬಸ್ ನಮ್ಮನ್ನ ನಡಕ್ಲಿಸ್ತಾರೆ. ಅಲ್ಲಿ ನಡ್ಕೊತ ಹೋಗ್ಬೇಕು ನಾವು. ನಮ್ಮ ಕಾಲೇಜ್ ಮಮ್ಮಿ ಎಕ್ಸ್ಟ್ರಾ ಕ್ಲಾಸ್ ಅವು ಎಲ್ಲ ಹಾಕಿ 4 ಬಸ್ ಬಿಡ್ತಾರೆ. ಅದು ನಾವು 3 ಲೋಕಾಪುರಕ್ಕೆ 5 ಗಂಟೆಗೆ ಬರ್ತೈತಿ ರೀ. 4 ಬಸ್ ಬರೋದನ್ನ 5 ಗಂಟೆಗೆ ಬರ್ತೈತಿ. ಅದು ಹೊಳ್ಳಿ ನಮ್ಮ ಕ್ರಾಸಿಗೆ ಬರ್ಬೇಕಾದ್ರೆ 6 ಗಂಟೆ ಅವನ್ನೆಲ್ಲ ನಡ್ಕೊತ ಬರೋದು 7 ಗಂಟೆ ಆತೋಕತ್ತೆ. ಅವಾಗ ನಾವು ಹೆಂಗೆ ಮಾಡ್ಬೇಕು ಹೇಳಿ? ಒಂದು ಬಸ್ಸಿಗೆ 52, 60 ಮಿನಿಮಮ್ ಮ್ಯಾಕ್ಸಿಮಮ್ 60 ಜನ ಹಾಕ್ಬೋದು ನಾವು. ಸ್ಟೂಡೆಂಟ್ಸ್ 80 ಸ್ಟೂಡೆಂಟ್ಸ್ ಹೋಗ್ತೀವಿ. 50 ಜನ ಪ್ಯಾಸೆಂಜರ್ಸ್ ಹೋಗ್ತಾರೆ. ದಿನ ನಾವು ನಮ್ದು ಟಿಕೆಟ್ ಎಷ್ಟು ಇರ್ತೈತೆ ಅಂದ್ರೆ 100, 130 ಹಿಂಗಿರ್ತೈತೆ. ನಾವು ಹೆಂಗೆ ಹೋಗ್ಬೇಕು ಬಸ್ ಒಳಗೆ? ಹುಡುಗರು ಏನು ಮಾಡ್ತಾರೋ ನಮ್ಗೆ ಹತ್ರ ಜಾಗ ಬಿಟ್ಟ ಅವ್ರು ಸೈಡ್ ಸರಿತಾರೆ. ದಿನ ಅವ್ರ ಕಾಲೇಜ್ ತಪ್ಪಂದ್ರೆ ಅವ್ರು ಏನು ಮಾಡಬೇಕು? ನಾವು ಕಾಲೇಜ್ಗೆ ಹೋಗ್ಬಾರ್ದು. ಈಗ ಏನಾಗಬೇಕಮ್ಮ? ನಮಗೆ 7:15 ಒಂದು ಬಸ್ ಬಿಡ್ಬೇಕು ಜಿ. ಮತ್ತೆ 8 ಗಂಟೆಗೆ ಒಂದು ಬಸ್ ಬಿಡ್ಬೇಕು. ಅವಾಗ ಅಂದ್ರೆ ಅಷ್ಟು ಒಂದು ಕಡೆ ಹೋಗಕ್ಕೆ ನಾವು ದಿನ ಜೋತ್ ಬಿದ್ದು ಮತ್ತೆ ನಾವು ಡೈಲಿ ಇದ ಬಸ್ ಒಳಗೆ ಸ್ವಲ್ಪ ಹೆಂಗೋ ಇದೆ ನಮ್ಗೆ ಇನ್ನ ಬಿಡ್ಬಾರ್ದು. ನಾವು ಎಷ್ಟೋ ಸರಿ ಅವ್ರಿಗೆ ಲೆಟ್ರ್ ಕಳ್ಸಿವ್ರಿ, ನಮ್ಗಿನ್ನ ಏನು ಮಾಡಿಲ್ಲ. ಮತ್ತೆ ಈಗ ಮೊನ್ನೆ ಯಾವುದೋ ಮೀಟಿಂಗ್ ಒಳಗೆ ಶಾಸಕರನ್ನು ಅವ್ರಿಗೆ ಹೇಳ್ಯಾರಂತ್ರಿ ಬಿಡ್ಬೇಕು ಅವ್ರ ಬಸ್, ಅವ್ರಿಗೆ ಆ ಊರಿಗೊಂದು ಬಸ್ ಬಿಡ್ಬೇಕಂತಂದು. ಅಲ್ಲಿ ಮಟನು ಇವ್ರು ಇನ್ನ ಮಾಡಿಲ್ಲ ಅಂದ್ರೆ ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದಿಲ್ಲ. ಮತ್ತು ನಾವು ಇವತ್ತು ಬೆಳಿಗ್ಗೆ ನಮ್ಮ ಊರಿಗೆ ಬಸ್ ಬಂದಿತ್ತು. ಅದನ್ನ ನಾವು ವಾಪಸ್ ಅಲ್ಲಿ ಲೋಕಾಪುರಿಗೆ ಕಳ್ಸಿರಿ. ವಾಪಸ್ ಈ ಕಡೆ ತಗೊಂಡು ಅದ ಬಸ್ ಒಳಗೆ ಹತ್ತಿ ನೋಡಿ ಆ ಬಸ್ನೇ ಹತ್ತಕ್ಕೆ ಜಾಗನೇ ಇಲ್ಲ. ಇವತ್ತು ಹತ್ಬೇಕಂದ್ರೆ ಯಾರು ಸರಿವಲ್ರಿ, ಏನೂ ಇಲ್ಲ. ಅವ್ರ ಕಂಡಕ್ಟರ್ ಹೇಳಿದ್ರೆ ನೀವು ಯಾರ್ಯಾರು ಇಲ್ಲೇ ಅಂದ್ರೆ ಒಂದು ಸ್ವಲ್ಪ ಕ್ರಾಸಿಗೆ ಹೋಗಿ ಇಳಿಯೋರು ಇದ್ರಂದ್ರೆ ಇಲ್ಲೇ ಇಳಿದ ಗಾಡಿ ಅವರ ಇದ್ರೆ ಹೋಗ್ರಿ. ಹುಡುಗರ್ನ ಹತ್ತಿಸ್ಕೊಂಡ ಕಾಲೇಜ್ಗೆ ಹೋಗಿ ಕಾಲೇಜ್ ಟೈಮ್ ಆಕೈತಂದ್ರೆ ಅವ್ರ ಅಷ್ಟ ಸಾಲಿ ಕಲಿಯವ್ರನ್ನ ನಾವು ಊರಿಗೆ ಹೋಗೋರಲ್ಲ ಅಂತಂದು ಕಂಡಕ್ಟರ್ಗೂ ಹೆಚ್ಚಿಗೆ ಮಾತಾಡಿದ್ರು. ಇವತ್ತು ನಮ್ಮ ಮ್ಯಾನೇಜರ್ ಗಮನಕ್ಕೆ ತಂದು ಶೀಘ್ರದಲ್ಲೇ ಅವರಿಗೊಂದು ಪರಿಹಾರವನ್ನು ಅವರಿಗೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಸಮಸ್ಯೆಯನ್ನು ನಾವು ಶೀಘ್ರದಲ್ಲಿ ಅವರು ಬೆಳಿಗ್ಗೆ ಬಸ್ ಬೇಕಂತ ಹೇಳ್ತಿದ್ದಾರೆ 7:30. ನಾನು ಡಿಪೋ ಮ್ಯಾನೇಜರ್ ಗಮನಕ್ಕೆ ತಂದು ಆದಷ್ಟು ಬೇಗ ಅವ್ರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.
ನಾವು ಮೀಡಿಯಾದವರು ನ್ಯೂಸ್.com ನ್ಯೂಸ್ ಚಾನೆಲ್ ಅವರು. ಹೇಳ್ರಿ. ಸರ್ ಇಲ್ಲಿ ವೆಂಕಟಾಪುರದಾಗ ಬಂದ್ ಬಸ್ ಸ್ಟಾಪ್ ಮಾಡಿದಾರ. ಸುಮಾರು 150ಕ್ಕಿಂತ ಹೆಚ್ಚು ಜನ ಸ್ಟೂಡೆಂಟ್ಗಳು ಆಯ್ತು ಊರನವ್ರು ಆಯ್ತು ಇದಾರ. ಮತ್ತೆ ಈ ಬಸ್ ಮುಂದ್ ಬಿಡಾಕ್ನು ಸಾಧ್ಯ ಆಗ್ತಿಲ್ಲ. ಇನ್ನು ವೆಂಕಟಾಪುರದವ್ರು ಕೆಳಗಣ ಹೇಳಿದಾರೆ. ಹಿಂದೊಂದ್ ಸಾರಿ ಮನಿನೂ ಕೊಟ್ಟಿದ್ರಂತ ಸರ್ ನಿಮ್ಗೆ ಮತ್ತೊಂದ್ ಬಸ್ ಕೊಡ್ರಿ ಅಂತ ಹೇಳ್ಬಿಟ್ಟು. ಸಾಹೇಬ್ರ ಮತ್ತೊಂದ್ ಬಸ್ ಕೊಡಾಕ ನೀವೇ ಡಿಪೋಕ್ ಬರ್ರಿ ನೋಡ್ರಿ ಚೆಕ್ ಮಾಡ್ರಿ. ಈಗ ಇದ್ದ ಸ್ಕೂಲ್ ಹುಡುಗರಿಗೆ ಕಂಟ್ರೋಲ್ ಮಾಡಕ್ ಆಗತ್ರಿ ಇಲ್ಲಿ. ಎಲ್ಲಾರು ಊರಿಗೂ ಒಂದೊಂದೊಂದ್ ಎಷ್ಟ ಬಸ್ ಅಂದ್ರೆ ನನ್ ಕಡೆ ಇರುವ 106 ಬಸ್ನ್ಯಾಗ ಅದಾವ್ರಿ. ಈಗ ಅದನ್ನ ಬಿಟ್ರೆ ಬೇರೆ ನನ್ ಕಡೆ ಎಕ್ಸ್ಟ್ರಾ ಕೊಡಕ್ ಯಾವ್ದಲ್ಲ. ಈಗ ಎಕ್ಸ್ಟ್ರಾ ಕೊಡ್ಬೇಕಾರೆ ಬೇರೆ ಯಾವ್ದಾರ ಒಂದ್ ಊರ್ ತೆಗ್ದ ಕೊಡ್ಬೇಕ್ರಿ ಅವ್ರಿಗೆ. ಅಲ್ಲ ಇವಾಗ ಇಲ್ಲಿ ಹುಡುಗರ್ದು ಸ್ಟೂಡೆಂಟ್ಗಳು ಇವತ್ತು ಎಕ್ಸಾಮ್ನು ಇದೆ ಸರ್ ಇವತ್ತು ರೀ. ಹೇಳ್ತಂತಡ್ರಿ ಹಳೆ ಬಸ್ ಅಂತ ಯಾವ್ದಾರ ಒಂದ್ ಸರ್ಸೈಡ್ ಮಾಡ್ರಿ ಅಂತ. ಹಾಂ ಇಲ್ಲ ಸರ್ ಮಾಡ್ಬೇಕು ಸರ್. ಇಲ್ಕಂದ್ರೆ ತೊಂದರೆ ಆಗತ್ತೆ ರೀ. ಇವತ್ತು ಎಷ್ಟು ಜನ ಇಲ್ಲಿ ವೆಂಕಟಾಪುರ ಬಂದು ಸ್ಟಾಪ್ ಆಗಿದೆ. ಹೆಂಗ್ ಮಾಡ್ಬೇಕ್ರಿ ಅವ್ರೆಲ್ಲಾರು? ಅವ್ರ ಊರಾಗಿನಾರ ಹಿಡ್ಕೊಂಡ್ ಕುಂಟಾರ್ರಿ ಗಾಡಿ. ಮತ್ತೆ ಎಲ್ಲಾರು ಹಿಡ್ಕೊಂಡ್ ಕೂತಾರ. ನಾವು ಏನ್ ಮಾಡಕ್ಕಾಗುತ್ತೆ ಒಂದ್ ಸ್ವಲ್ಪ ಆದಷ್ಟು ಸರ್ಸೈಡಿ ಒಂದ್ ಸ್ವಲ್ಪ ಎಲ್ಲಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಇದನ್ನ ಮಾಡ್ರೆ ಸಾಹೇಬ್ರ ಇದು ಸಾಲ್ವ್ ಆಗ್ತಾವ್ರಿ. ಸರ್ ಇವತ್ತಿಂದ ಐತಿ ಬಿಡ್ರಿ. ಈಗ ಮತ್ತೊಂದ್ ಸಾರಿ ಅಂದ್ರೆ ಹಿಂಗೆ ಆಗ್ಬಾರ್ದಲ್ರಿ ಇಲ್ಲಿ ಸಾಹೇಬ್ರ. ನನ್ನ ಕಡೆ ಮನವಿ ಸಲ್ಲಿಸಿದ್ರೆ ಗೌರ್ಮೆಂಟ್ ಶಾಸಕರಿಗೆ ಹೊಸ ಬಸ್ ಬರೋ ಮಟ್ಟ ನನಗೆ ಹೊಸ ಬಸ್ ಬರೋ ಮಟ್ಟ ನನ್ನ ಕಡೆ ಅದ. ಈಗ ಹೆಚ್ಚಿಗೆ ಬಸ್ ಎಲ್ಲಿ ಇದನ್ನ ಮಾಡಕ್ ಅವಕಾಶ ಇಲ್ರಿ. ಇಲ್ಲ ಶಾಸಕರು ಕೂಡ ತಿಳಿಸಿದಾರೆ ನಿಮ್ಗೆ ರೀ? ಶಾಸಕರಿಗೆ ನಾನು ಲೆಟರ್ ಕೊಟ್ಟಿದ್ದೇನೆ. ಹಾಂ ರೀ. ಆಲ್ರೆಡಿ ಲೆಟರ್ KGP ಮೀಟಿಂಗ್ದಾಗ ಕೊಟ್ಟಿದ್ದನು. 500 ಕೋಟಿ ಮಹಿಳಾ ಓಡಾಡಿದ್ರಲ್ರಿ. ಹಾಂ ರೀ. ಆ ಫಂಕ್ಷನ್ ಇತ್ತು ಆ ದಿವಸ ಕೊಟ್ಟಿದ್ದೇನೆ ಅವ್ರಿಗೆ. ಹಾಂ ರೀ. ಅದಕ್ಕಾಗಿ ಸರಿ ಸರ್ ಆಯ್ತು. ಶಾಸಕರ ಜೊತೆ ಮಾತಾಡ್ತೇವ್ರಿ ನಾವು. ಶಾಸಕರ ಜೊತೆ ಮಾತಾಡ್ತೇವ್ರಿ. ಓಕೆ ರೀ. ಯಾಕಂದ್ರೆ ಅವ್ರ PA ಅವ್ರ ಮಣ್ಣು ನನಗೆ ಫೋನ್ ಮಾಡಿ ಹೇಳಿರ್ರಿ ಸಾರಿಗೆ ಮಂತ್ರಿ ಅವ್ರಿಗೆ ಕೊಟ್ಟಿದ್ದೇವ್ರಿ ನೀವು ಕೊಟ್ಟ ಲೆಟ್ರ. ಮತ್ತೆ ಒಂದು 10 ರಿಂದ 15 ಬಸ್ ರಾಮದುರ್ಗ ಡಿಪೋ ಒದಗಿಸ್ತಾವ್ ಸದ್ಯ ಆದಷ್ಟು ಅಂದಾರ ಅಂತ ಹೇಳಿದಾರ್ರಿ. ಹಾಂ ರೀ. ಹಾಂ ರೀ. ಓಕೆ ಸರಿ ಸರ್ ಆಯ್ತು. ಅವ್ರ ಜೊತೆ ಮಾತಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.